ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಸತೀಶ್ ಅಂಗಡಿ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಏನು ಅತಿಯಾದ ಬಡ್ಡಿ ಮತ್ತೆ ಮಾನಸಿಕ ಕಿರುಕುಳ ಈ ತರದ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಿದ್ದೇವೆ. ಅದು ಇತ್ತೀಚಿನ ಸದನದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಇದು ಮೈಕ್ರೋ ಫೈನಾನ್ಸ್ ಬಗ್ಗೆ ನನ್ನ 3ನೇ ಪೋಸ್ಟ್ ಇದು. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಚಾಮರಾಜನಗರದಲ್ಲಿ ಊರನ್ನೇ ಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ 100 ಕುಟುಂಬಗಳು ಊರನ್ನೇ ಬಿಟ್ಟಿದ್ದಾರೆ ಅಂತ ಹೇಳಿ ಇದು ಪತ್ರಿಕೆಯಲ್ಲಿ ಕೂಡ ವರದಿಯಾಗಿದೆ. ಇಲ್ಲಿ ಜಿಲ್ಲಾಡಳಿತ ಕೂಡ 4 ಜನ ಅಧಿಕಾರಿಗಳನ್ನ ಬಿಟ್ಟು ಸಮಗ್ರ ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ವರದಿ ಕೊಡಿ ಅಂತ ಹೇಳಿ 4 ಜನ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ನೋಡಿ, ಇಡೀ ಯಾವ ತರ ಒಂದು ಈ ಮೈಕ್ರೋ ಫೈನಾನ್ಸ್ ಎಷ್ಟು ಮಧ್ಯಮ ವರ್ಗದವರಿಗೆ ಒಂದು ಮಾರಕವಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಮಾರಕವಾಗಿದೆ. ದಯವಿಟ್ಟು ಇದರಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಮೈಕ್ರೋ ಫೈನಾನ್ಸ್ ಹೆಸರನ್ನೇ ತೆಗೆದು ಹಾಕುವಂತ ಒಂದು ನಿಟ್ಟಿನಲ್ಲಿ ಈ ಸರ್ಕಾರಗಳು ಕೆಲಸ ಮಾಡಬೇಕು. ಹಾಗೆ ಕೂಡ ಜನಸಾಮಾನ್ಯರು ಕೂಡ ಈ ಪೋಸ್ಟ್ ಅನ್ನ ನೋಡಿದವರು, ಈ ವಿಡಿಯೋ ನೋಡಿದವರು ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಮುಟ್ಟುವಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು. ಈ ಪತ್ರಿಕೆ ಕೂಡ ನಾನು ಕೆಳಗಡೆ ಹಾಕಿದ್ದೀನಿ ನೋಡಿ. ಇವತ್ತು ಬಂದಿರೋದು ಕನ್ನಡ ಪ್ರಭಾತದಲ್ಲಿ ಇವತ್ತು ಬಂದಿರುವಂತ ಒಂದು ಸುದ್ದಿ ಇದು. ಈ ತರ ಆದ್ರೆ ಸಾಮಾನ್ಯ ಜನ ಬದುಕೋಕ್ಕಾಗಲ್ಲ. ಕೋಟಿ ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಹೋಗಿರ್ತಾರೆ. ಆದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಂದ್ರೆ 10,000 20,000 ಈ ಲೆಕ್ಕಾಚಾರದಲ್ಲಿ ಸಾಲ ಮಾಡಿದವರು. ದಯವಿಟ್ಟು ಮಧ್ಯಮ ವರ್ಗದವರನ್ನ ಬದುಕೋದಕ್ಕೆ ಬಿಡಿ ಅಂತ ಹೇಳಿ ನಾನು ಕಳಕಳಿಯಿಂದ ಬಿಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.